ಬೇಲೂರು ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗಳಿಗೆ ಜೇನುಪೆಟ್ಟಿಗೆ ವಿತರಣೆ ಕಾರ್ಯಕ್ರಮ ಹಾಗೂ ತಾಳೆ ಬೆಳೆ ಕಾರ್ಯಾಗಾರ ಮತ್ತು ತಾಳೆ ಸಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿಯಲ್ಲಿ ಜೇನುಪೆಟ್ಟಿಗೆ ವಿತರಣೆ, ಜೇನು ಕುಟುಂಬದ ಬಗ್ಗೆ ತರಬೇತಿ, ತಾಳೆ ಕೃಷಿ ಕಾರ್ಯಾಗಾರ, ತಾಳೆ ಸಸಿ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ರೈತಾಪಿ ವರ್ಗ ಸಣ್ಣ ಪುಟ್ಟ ಬೆಳೆಗಳೊಂದಿಗೆ ತೋಟಗಾರಿಕೆ ಬೆಳೆಗಳ ಕಡೆ ಚಿತ್ತ ಹರಿಸುವ ಮೂಲಕ ಬದುಕನ್ನು ಹಸನ ಮಾಡಿಕೊಳ್ಳಬೇಕಾಗಿದೆ. ಕೇಂದ್ರ ಸರ್ಕಾರ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಸಹಾಯಧನ ನೀಡ್ತಾ ಇದೆ. ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು. ತೋಟಗಾರಿಕೆ ಬೆಳೆಗಳಿಗೆ ನೀಡುತ್ತಿರುವ ಸಹಾಯಧನದ ಪ್ರಯೋಜನ ಪಡೆಯುವ ಮೂಲಕ ಬದುಕನ್ನು ಸಮೃದ್ಧಿಯಾಗಿ ಕಟ್ಟಿಕೊಳ್ಳಬೇಕು. ಜೇನು ಕೃಷಿ ರೈತರಿಗೆ ವರದಾನದ ಕೃಷಿಯಾಗಿದೆ. ಸೂಕ್ತ ತರಬೇತಿ ಪಡೆಯಿರಿ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ನೀಡುವ ವ್ಯವಸ್ಥೆಗೆ ಮುಂದಾಗಬೇಕು ಅಂತ ಕಿವಿ ಮಾತು ಹೇಳಿದರು. ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀಡುವ ಸವಲತ್ತುಗಳನ್ನು ಏಕರೀತಿಯಲ್ಲಿ ನೀಡುವ ವ್ಯವಸ್ಥೆ ಆಗಬೇಕಾಗಿದೆ. ಅತಿ ಸಣ್ಣ ದೊಡ್ಡ ಎಂಬ ವಿಂಗಡಣೆ ಸಲ್ಲದು. ಎಲ್ಲರೂ ಕೂಡ ರೈತರೇ ಅಂತ ತಿಳಿಸಿದರು. ಬೇಲೂರು ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ನಾನು ಕೂಡ ಕಾಫಿ ಜೊತೆಯಲ್ಲಿ ತಾಳೆ ಕೃಷಿ ಮಾಡಿದ್ದು ತಿಂಗಳ ಬಾಡಿಗೆ ರೂಪದಲ್ಲಿ ವರಮಾನ ಬರ್ತಾ ಇದೆ. ರೈತರು ಕೂಡ ತಾಳೆ ಕೃಷಿ ಕಡೆ ಗಮನ ನೀಡಿ ಅಂತ ತಿಳಿಸಿದರು. ವರದಿ ಗಣೇಶ್, ಬೇಲೂರು. ಜೇನು ಇವತ್ತು ರೈತರಿಗೆ ತುಂಬ ಕಷ್ಟಕರವಾದ ಜೀವನ ನಾವು ಆದಿನಲ್ಲಿದ್ದೀವಿ. ಇವತ್ತು ಶುಂಠಿಗೆ ರೋಗ, ಜೋಳಕ್ಕೆ ರೋಗ, ಆಲೂಗೆಡ್ಡೆಗೆ ರೋಗ, ಕಾಫಿಗೆ ರೋಗ, ಅಡಿಕೆಗೆ ರೋಗ. ಅಂದರೆ ನಮ್ಮ ಜಿಲ್ಲೆಯ ಕಮರ್ಷಿಯಲ್ ಕ್ರಾಫ್ಟ್ಗಳಿವೆಲ್ಲ, ಇವೆಲ್ಲವೂ ಸಹ ರೋಗದಿಂದ ಇವತ್ತು ಇದಾಗ್ತಾ ಇದೆ. ಆದರೂ ಸಹ ಎಷ್ಟೇ ರೋಗ ಬರಲಿ, ಏನೇ ಆಗಲಿ, ಎಂತಾಗಲಿ, ರೈತ ನಿತ್ಯ ದುಡಿತಕ್ಕಂಥದ್ದನ್ನು ನಿಲ್ಲಿಸೋಕ್ಕಾಗಲ್ಲ. ಮನೆಯನ್ನು ಬಂಡವಾಳ ಹಾಕಿ ಮನೆಯನ್ನು ಕಟ್ಟಿ ಬಾಡಿಗೆ ಮಾಡೋ ಬದಲು ನಮ್ಮ ಜಮೀನಲ್ಲೇ ಆ ಸವಲತ್ತುಗಳನ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು. ಅಂದರೆ ಬಂಡವಾಳ ಕಡಿಮೆ, ಲಾಭ ಹೆಚ್ಚು. ಅದು ಬಂಡವಾಳನೂ ನಮ್ಮ ರೈತರೆಲ್ಲ ತರ್ತಾರೆ. ಬೇರೆ ಎಲ್ಲ ಏನೋ ರಸಗೊಬ್ಬರದಿಂದ ಹಿಡಿದು ಮತ್ತೊಂದು ಮಗದೊಂದು ಎಲ್ಲ ಬೇಕಾದ್ರೂ ತರ್ಬೋದು. ಆದರೆ ಇವತ್ತು ನಮ್ಮ ಮುಂದೆ ಸವಾಲಿರ್ತಕ್ಕಂಥದ್ದು ಕಾರ್ಮಿಕರ ಸವಾಲು. ತುಂಬ ಅತಿ ದೊಡ್ಡವಾದಂತಹ ಕಾರ್ಮಿಕರ ಸವಾಲು. ಇವತ್ತು ಒಬ್ಬ ಕಾರ್ಮಿಕರನ್ನ ನಾವು ಕರ್ಕೊಬರಬೇಕು ಅಂತಂದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಇವತ್ತು ಕಾರ್ಮಿಕರ ಕಡಿಮೆ ಇದರಲ್ಲಿ ನಾವು ಸಾಗುವಳಿ ಮಾಡೋದ್ರಿಂದ, ಏನು ತಾಳೆ ಬೆಳೆಯನ್ನು ಸಾಗುವಳಿ ಮಾಡಿ ಇದು ಆರೋಗ್ಯಕರವಾದಂತಹ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆ. ಅದ್ರ ಜೊತೆಯಲ್ಲಿ ಲಾಭವನ್ನು ಸಹ ಗಳಿಸ್ಬೋದು. ಅಂದರೆ ಎಲ್ಲರೂ ಇದೇ ಮಾಡಿದ್ರಾಗತ್ತಾ? ಬೇಕಲ್ಲ ನಮಗೆ, ಅವು ಸಹ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ತಾಳೆ ಬೆಳೆ ಇರ್ಬೋದು, ಜೇನು ಇರ್ಬೋದು, ಯಾವುದೇ ಒಂದು ಜೇನು ನಿಮಗೆಲ್ಲ ಗೊತ್ತಿರಲಿ, ನಾವು ಹಾಲು, ಮೊಸರು, ತುಪ್ಪ ಇದೆಲ್ಲ ಸಹ ಗೋವಿನಿಂದ ಸ್ವೀಕಾರ ಮಾಡ್ತೀವಿ. ಈ ಮೂರು ವಸ್ತುಗಳನ್ನ ಯಾವುದರಿಂದ ಸ್ವೀಕಾರ ಮಾಡ್ತೀವಿ? ದೇವತೆಗಳಿಗೆ ನೈವೇದ್ಯಕ್ಕೆ ಆಗ್ತಕ್ಕಂಥದ್ದು ಯಾವುದು? ಜೇನು. ಪವಿತ್ರವಾಗಿರ್ತಕ್ಕಂಥ ಜೇನನ್ನು ಅದು ಹಾಕಿದರೆ ಮಾತ್ರ ಆ ಮಾಡ್ತಕ್ಕಂಥ ಅಭಿಷೇಕಕ್ಕೆ ಒಂದು ಇದು ಸಿಗ್ತಕ್ಕಂಥದ್ದು. ಬರೀ ರೈತರುಗಳಿದ್ರು. ಕೊರೋನಾ ಆದ ನಂತರ, ಕೊರೋನಾ ಸಂದರ್ಭದಲ್ಲಿ ಬಹುತೇಕ ಗ್ರಾಜ್ಯುಯೇಟ್ಗಳು ಎಲ್ಲರೂ ಸಹ ಹಳ್ಳಿಗಳಿಗೆ ಧಾವಿಸಿದ್ರು. ಹಳ್ಳಿಗಳಿಗೆ ಧಾವಿಸಿ ಒಂದಲ್ಲ ಒಂದು ಕೃಷಿಯನ್ನು ಮಾಡುವುದ್ರ ಮುಖಾಂತರ ಇವತ್ತು ಎಜುಕೇಟೆಡ್ಸು ಸಹ ಕಷ್ಟ ಇಲ್ಲದಲೇ ಕೃಷಿಯನ್ನು ಮಾಡ್ತಕ್ಕಂಥ ತಾಳೆ ಬೆಳೆ ಇರ್ಬೋದು, ಜೇನಿರ್ಬೋದು, ಅನೇಕ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಆರ್ಥಿಕವಾಗಿ ಸಬಲೀಕರಣವನ್ನು ನಮ್ಮ ಶ್ರೀಶಕ್ತಿಯವರು, ಅಂದರೆ ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ದ್ವಿಗುಣಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು ಇದನ್ನು ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಅದನ್ನು ಸುಲಭವಾಗಿ ಮಾಡ್ಬೋದು, ಇದರಿಂದ ಲಾಭ ಅಧಿಕ ಆಗುತ್ತೆ, ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ತಾವು ಅದನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿ ಬಂದಿದೆಯಲ್ಲ, ನಿಜವಾಗ್ಲೂ ಸಹ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇಂಥ ಒಂದು ಇವತ್ತು ರೈತರ ಜೀವನ ಕಷ್ಟ, ಅದರಲ್ಲಿ ಏನು ಸುಲಭದ ಮಾತಲ್ಲ, ಎಲ್ಲರ ಜೀವನ ಕಷ್ಟ. ಆದರೆ ರೈತರ ಜೀವನ ವಿಶೇಷವಾಗಿ ಕಷ್ಟ. ಪ್ರದೀಪ್ ಸರ್, ಏನೋ ನಿಮ್ಮಂಥವ್ರು ನಾಲೆಡ್ಜ್ ಇರೋರಿಗೆ ಪರವಾಗಿಲ್ಲ. ಇವತ್ತು ಹಿಂದೆ ಅವಿದ್ಯಾವಂತ ಮಾತ್ರ ರೈತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದಿಷ್ಟು ಸುಧಾರಣೆಗಳು ಬಂದಿದೆ. ವಿದ್ಯಾವಂತರುಗಳು BSc ಅಗ್ರಿಕಲ್ಚರ್
ಇವತ್ತು ಮಾಡ್ತಾ ಇರೋದ್ರಿಂದ ಲಾಭವನ್ನು ಜಾಸ್ತಿ ಪಡಿತಕ್ಕಂಥದ್ದು. ನಾಲೆಡ್ಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಏನು ಜೇನು ಕೃಷಿ ಮತ್ತು ಈ ತಾಳೆ ಬೆಳೆಗಳು ಖರ್ಚು ಕಡಿಮೆ ಆಗಿ ಆದಾಯ ಬರುವಂಥ ಕೃಷಿಗಳಿವು. ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ಈ ಬೆಳೆಗಳಿಗೆ ಎಲ್ಲ ರೈತರು ಒಕ್ಕೂರಿನಿಂದ ಬರಬೇಕು ಅಂತೇಳಿ. ಯಾಕಂದರೆ ಇವತ್ತು ತಾಳೆ ಬೆಳೆದು ಖರ್ಚಿಲ್ಲ, ಜನ ಜಾಸ್ತಿ ಬೇಕಿಲ್ಲ. ಒಂದು 5 ಎಕರೆಯಿಂದ 2 ಜನ ಇದ್ರು ಮೇಂಟೈನ್ ಮಾಡ್ಬೋದು. ಜೇನು ಕೃಷಿನೂ ಅಷ್ಟೇ, ಮನೇನೆ ಮಾಡ್ತಕ್ಕಂಥ ಕೃಷಿಗಳಿವು. ಹಾಗಾಗಿ ಇವತ್ತಿನ ಏನು ಕೂಲಿಗಾರನ ಸಮಸ್ಯೆ ಮತ್ತೆ ರಸಗೊಬ್ಬರಗಳ ಸಮಸ್ಯೆ, ಬೆಲೆ ಜಾಸ್ತಿ ಇರೋದ್ರಿಂದ ರೈತ ಬದುಕಲಿಕ್ಕೆ ತುಂಬಾ ಕಷ್ಟ ಇದೆ. ಇಂಥ ಕೃಷಿ ಬಗ್ಗೆ ವಲಸೆ ಹೊರಗಡೆ ಹೋಗೋಕ್ಕಿಂತ ಜೇನು ಸಾಕಣೆ ಮತ್ತೆ ತಾಳೆ ಬೆಳೆ ಇಂಥವು ಏನು ಖರ್ಚು ಕಡಿಮೆ ಆಗಿ ಆದಾಯ ಬರ್ತದಂತವ ಎಲ್ಲ ರೈತರು ಒಗ್ಗೂಡಿಸ್ಕೊಂಡು ಹೋಗ್ಬೇಕಂತ ಈ ಸಭೆಯಲ್ಲಿ ನಾನು ಒಂದು ನಿಮ್ಮಲ್ಲಿ ಕೇಳ್ತಕ್ಕಂಥ ಅಂತ ಹೇಳಿದ್ರೆ, ಶಾಸಕರಿಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದಿದ್ದರಿಂದ ಇವತ್ತಾದ್ರೆ ಒಂದೇ ಮಾತಿನಲ್ಲಿ ಬಹಳ ಸುಲಭವಾಗಿ ಹೆಚ್ಚು ಕಾರ್ಮಿಕರನ್ನ ತೆಗೆದುಕೊಳ್ಳದೆ ಇರ್ತಕ್ಕಂಥ ಮತ್ತೆ ಹೆಚ್ಚು ನೀರನ್ನು ಕೂಡ ಬಯಸದೇ ಇರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥ ಒಂದು ಉತ್ತಮವಾದ ಯಾವ್ದಾದ್ರು ಕೃಷಿ ಇದೆ ಅಂತ ಹೇಳಿದ್ರೆ ಅದು ತಾಳೆ. ನಾನು ಹೆಚ್ಚು ಕಡಿಮೆ ಈಗಾಗಲೇ 1-2 ಎಕರೆನಲ್ಲಿ ಫಸಲನ್ನು ಪಡಿತಾ ಇದ್ದೀನಿ 3 ವರ್ಷದಿಂದ. ತುಂಬ ಚೆನ್ನಾಗಿದೆ. ಮತ್ತೆ ಸಲಹೆಯನ್ನ ಅದನ್ನ ಪೋಷಣೆ ಮಾಡ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಇಲಾಖೆ ಸಹಕಾರ ಇದೆ, ಧನ ಸಹಾಯವನ್ನು ಕೂಡ ಕೊಡ್ತದೆ. ತಗೊಂಡು ಬೆಳೀತಕ್ಕಂಥವ್ರಿಗೆ ಒಂದು ಉತ್ತಮವಾದಂಥದ್ದು. ಒಂದು ಟೌನ್ನಲ್ಲಿ ಒಂದು ಮನೆಯನ್ನ ಅಥವಾ ಸೈಟನ್ನು ತಗೊಂಡು ಮನೆಯನ್ನು ಕಟ್ಟಿ ನೀವು ಹೇಗೆ ಪ್ರತಿ ತಿಂಗಳು ಬಾಡಿಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ಥರ ಈ ಬೆಳೆನಲ್ಲಿ ಕೂಡ ನಿಮಗೆ ಲಾಭ ಖಂಡಿತವಾಗೂ ಇದ್ದೇ ಇದೆ. ನನಗಿಂತ ಹೆಚ್ಚಾಗಿ ಕೃಷಿ ಮಾಡಿರ್ತಕ್ಕವರು ಇದ್ದಾರೆ. ಇವತ್ತು ಲಕ್ಷಗಟ್ಟಲೆ ಅವರು ಆದಾಯವನ್ನು ಪಡಿತಾ ಇರ್ತಕ್ಕಂಥವ್ರು. ಮತ್ತೆ ಮುರೇಳಿನಲ್ಲಿ ಮಹೇಶ್ ಅಂತ ಹೇಳ್ಬಿಟ್ಟು ಸರ್, ಸುಮಾರು ಒಂದು 8 ತಿಂಗಳಲ್ಲಿ 2 ಲಕ್ಷ ಆದಾಯ ಆರಾಮಿಗೆ ಬರ್ತಾ ಇದೆ ಅವರಿಗೆ. ಒಂದು 12 ಎಕರೆನಲ್ಲಿ ಕೃಷಿ ಇದೆ ಅವ್ರಿಗೆ. ನಾನು 2 ಎಕರೆ ಮತ್ತೆ ಪ್ಲಸ್ 3 ಎಕರೆ 5 ಎಕರೆನಲ್ಲಿ ಈ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಬಹಳ, ಯಾಕೆಂದ್ರೆ ಇವತ್ತಿನ ಕಾಲ ಲೇಬರ್ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನು ಅಷ್ಟೊಂದು ಕೊಟ್ಟು ನಾವು ಮಾಡಬೇಕಂದ್ರೆ ಯಾವ ರೈತರಿಗಾಗಲಿ ಕಷ್ಟ ಆಗುತ್ತೆ. ನೀವು ಸಾಮಾನ್ಯವಾಗಿ ಸ್ವಲ್ಪ ಮಾಡಿಕೊಂಡ್ರು ಸಾಕು ಇದರಿಂದ ಬದುಕನ್ನ. ಮತ್ತೆ ಎಣ್ಣೆಗೆ ತುಂಬಾ ಡಿಮ್ಯಾಂಡ್ ಇದೆ, ಹನುಮೇಗೌಡರು ಹೇಳಿದ್ದಾರೆ ನಿಮಗೆ. ಇದು ರಾಣಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.